Hello, ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನಿಕಿಸಿನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ನಾನು ಇಷ್ಟು ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಒಂದು ಬಿಗ್ ರೀಸನ್ ಕೂಡ ಇದೆ. ಸೊ ಅದನ್ನೆಲ್ಲ ಹೇಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದು ಬಂದಮೇಲೆ ಹೇಳ್ತೀನಿ. ಸೊ ಈಗ ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಇದು ರಂಗೋಲಿ ನಾನು ಹಾಕಿದ್ದು ನೋಡಿ. ನನಗೆ ಆ್ಯಕ್ಚುಲಿ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ತುಂಬ ಟೈಮ್ ಆದಮೇಲೆ ರಂಗೋಲಿ ಹಾಕಿದ್ದೀನಿ ನೋಡಿ. ಒಂದು ಕಮಲ ದೊಡ್ಡದಾಗಿದೆ, ಒಂದು ಕಮಲ ಚಿಕ್ಕದಾಗಿ ಬಂದ್ಬಿಟ್ಟಿದೆ. ನಮ್ಮಮ್ಮ ನೋಡಿ ಒಳಗಡೆ ಎಷ್ಟೇ ಮಿರರ್ ಇದ್ರು ಹೊರಗಡೆ ಬಂದು ಕಾರಲ್ಲಿರೋ ಮಿರರಲ್ಲಿ ಮೇಕಪ್ ಮಾಡ್ಕೊಳ್ತಾರೆ. ಮೇಕಪ್ ಮೀನ್ಸ್ ಆಲ್ರೆಡಿ ಮೇಕಪ್ ಮಾಡ್ಕೊಂಡಿದ್ದಾರೆ. ಮೇಕಪ್ ಅಂದರೆ ಅವ್ರೇನು ಆ ಥರ ಮಾಡ್ಕೊಳ್ಳೋದಿಲ್ಲ. ಸೊ ಟಚ್ ಅಪ್ ಮಾಡ್ಕೋತಿದ್ದಾರೆ. ಈಗ ನಾವು ತ್ರಿಬಲ್ ರೈಡಿಂಗಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಎಸ್, ನಾನು ತಮ್ಮನೇಲಲ್ಲಿ ನೋಡಿರ್ತೀರ. ನನಗೆ ಸ್ವಲ್ಪ ಬ್ಯಾಂಕ್ ಇಶ್ಯೂ ಆಗಿತ್ತು. ಅಂದರೆ ಬ್ಯಾಂಕ್ ಏನು ಇಶ್ಯೂ ಮಾಡಿರಲಿಲ್ಲ, ನಂದೇ ಪ್ರಾಬ್ಲಮ್ ಇದ್ದಿದ್ದು ಆ್ಯಕ್ಚುಲಿ. ಅವ್ರು ನನಗೆ ತುಂಬ ಟೈಮ್ ಕಾಲ್ ಮಾಡಿ ನಮ್ಮದು KYC ಮಾಡಿಸಿ ಅಂತ ಹೇಳಿದರು. ಸೊ ಅಂದರೆ KYC ಮಾಡಬೇಕಿತ್ತು ನನ್ನ ಅಕೌಂಟ್ದು. ನಂದು ಊರಲ್ಲಿ ಅಕೌಂಟ್ ಇದ್ದಿದ್ದರಿಂದ ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅಲ್ಲಿಂದ ಬಂದು KYC ಅಲ್ಲ ನಿಯರೆಸ್ಟ್ ಬ್ರಾಂಚ್ಗೆ ಹೋಗ್ಬೋದಿತ್ತು. ಬಟ್ ನನಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಇಲ್ಲಿಗೆ ಬಂದಮೇಲೆ ಆದ್ರೂ ಇಲ್ಲಿ ನಿಯರ್ ಇರೋ ಬ್ರಾಂಚಿಗೆ ಹೋಗ್ಬಿಟ್ಟು KYC ಅಪ್ಡೇಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು 2014 ಈ ಬ್ರಾಂಚಿಗೆ ಹೋಗಿದ್ದೀನಿ ಅಂತ ನೆನಪಿದೆ. ನಮ್ಮ ಮನೆಯವ್ರು ಹೇಳಿದರು, ನನಗಷ್ಟು ಕ್ಲಿಯರಾಗಿ ನೆನಪಿಲ್ಲ ಇದು. ಅದಾದಮೇಲೆ 2014 ಹೋಗಿರೋ ಈ ಬ್ರಾಂಚಿಗೆ ಮತ್ತೆ ನಾನು ಹೋಗ್ತಾ ಇದ್ದೀನಿ. ಇದೇ ನಮ್ಮ ಮನೆಗೆ ನಿಯರೆಸ್ಟ್ ಬ್ರಾಂಚ್ ಇರೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮದು KYC ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಸ್ವಲ್ಪ ಫ್ರೀ ಇರುತ್ತೆ, ಹಾಗೆ ತ್ರಿಬಲ್ ರೈಡಿಂಗ್ ಕೂಡ ಪೊಲೀಸ್ ಏನು ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಐಶ್ವರ್ಯ ಫೋರ್ಟ್. ಇದು ನನ್ನ ಕಾಲೇಜ್ ಡೇಸಲ್ಲಿ ಒನ್ ಟೈಮ್ ಏನಕ್ಕೋ ಬಂದಿದ್ವಿ ಅಷ್ಟೇ ಇಲ್ಲಿಗೆ. ಏನೋ ಊಟಕ್ಕೆ ಸಮಥಿಂಗ್ ಬಂದಿದ್ವಿ ಅನ್ಸುತ್ತೆ. ಅದಾದಮೇಲೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್ ಇದೆ ಹೋಗೋಕ್ಕೆ. ಇದೊಂದೀಗ ಈಗ ನಾನು ತೋರಿಸಿದ್ನಲ್ಲ ಆ ಲೊಕೇಶನಲ್ಲಿ ಕೇರಳ ಫರ್ನಿಚರ್ಸ್ದು ಇದು ನಡೀತಾ ಇದೆ. ಸೊ ಅಲ್ಲಿ ಏನು ಬೇಕಾದರೂ ತಗೋಬೋದು ಅಂತ ಹೇಳ್ತಾರೆ. ನಾವೇನು ನೋಡಿಲ್ಲ. ನೆಕ್ಸ್ಟ್ ನಮ್ಮದು ಪೆಟ್ರೋಲ್ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಕಡಿಮೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಹೊರಡೋಣ ಅಂತೇಳಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇವ್ನು ನೋಡಿ ಯಾವಾಗಲೂ ಅರ್ಜೆಂಟಲ್ಲೇ ಇರ್ತಾನೆ. ಆ್ಯಕ್ಚುಲಿ ಅವನಿಗೆ ಬೇರೆ ವರ್ಕ್ ಇತ್ತು. ಸೊ ನಾವು ನಮ್ಮ ಕೆಲಸ ಕರ್ಕೊಂಡು ಹೋಗಿದ್ದೀವಿ ಅಂತ ಅವನಿಗೆ ಒಂದು ಸೈಡ್ ಅರ್ಜೆಂಟು, ಒಂದು ಸೈಡ್ ಸಿಟ್ಟು, ಬೇಗ ಕೆಲಸ ಮುಗಿಸ್ರಿ ಅಂತ. ಸೊ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಮೇಯ್ನ್ ರೋಡ್ ಬಿಟ್ಬಿಟ್ಟು ಮೇಯ್ನ್ ರೋಡಲ್ಲಿ ಹೋದರೆ ಪೊಲೀಸ್ ಆಲ್ವೇಸ್ ಇದ್ದೇ ಇರ್ತಾರೆ. ಈ ಚಿತ್ರದುರ್ಗ ಸರ್ಕಲಲ್ಲಂತೂ ಎಲ್ಲಂದ್ರಲ್ಲೇ ಪೊಲೀಸ್ ಇರ್ತಾರೆ. ಸೊ ಹಾಗಾಗಿ ನಮ್ಮದು ಮಿಸ್ಟೇಕ್ ಇದೆ, ಇಲ್ಲ ಅಂತಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ವ ಅಂಥೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಬ್ಯಾಂಕ್ ಹತ್ರ ಬಂದಾಯಿತು. ಸೊ ಯಾಕೆ ಬ್ಯಾಂಕು ಏನೋ ಪ್ರಾಬ್ಲಮ್ ಅಂತಂದರೆ ನಂದು ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇರಲಿಲ್ಲ ನನ್ನ ಅಕೌಂಟಿಗೆ. ಹಂಗಂತ ಬೇರೆಯವರೆಲ್ಲ ಅನ್ಬೋದು ಇದಕ್ಕೋಸ್ಕರಣ ಅಂತ. ಹೌದು, ಫ್ರೀಯಾಗಿ ಬರೋದನ್ನ ಯಾಕೆ ಬಿಡಬೇಕು ಅಲ್ವಾ. ಸೊ ನಾನು ಬೇಡ ಅಂದ ತಕ್ಷಣ ಏನು ಸರ್ಕಾರ ಏನು ಚೇಂಜು ಆಗೋದಿಲ್ಲ. ಸೊ ಹಾಗಾಗಿ ಬಂದರೆ ಬರಲಿ ಬಿಡು, ನಮಗೇನಲ್ವಾ. ಬ್ಯಾಂಕ್ ಹತ್ರ KYC ಮಾಡ್ಸೋದಕ್ಕೆ ಬಂದಿದ್ದೀವಿ. ನಾನು ಬಂದಿರೋ ಬ್ರಾಂಚಲ್ಲಿ ನಾನು ಹೋಗಿರೋ ಸ್ಟಾಫು ನ್ಯೂ ಜಾಯ್ನಿಂಗ್. ಸೊ ಅವ್ರಿಗೆ ಅಷ್ಟು ಏನೂ ಗೊತ್ತಿಲ್ಲಂತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮ್ಯಾನೇಜರ್ ಬಂದು KYC ಮಾಡಿಕೊಟ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಕನ್ಫ್ಯೂಷನಲ್ಲಿ ಇದ್ವಿ ತುಂಬ. ಎಲ್ಲಿಗೆ ಹೋಗಬೇಕು, ಟ್ರೆಂಡ್ಸ್ಗೆ ಹೋಗ್ಬೇಕಾ, ಜುಡಿಯೋಗೆ ಹೋಗ್ಬೇಕಾ, ಅಥವಾ ಎಲ್ಲಿಗೆ ಹೋಗಬೇಕು ಅಂತ. ಆ್ಯಕ್ಚುಲಿ ನನ್ನ ತಮ್ಮಗೆ ಕೋಡ್ ಇಷ್ಟ, ಅಲ್ಲಿಗೆ ಹೋಗೋಣ ಅಂತ ಅವನು. ನನಗೆ ಟ್ರೆಂಡ್ಸ್ಗೆ ಹೋಗಬೇಕು ಅಂತ ಇಷ್ಟ. ಆದರೆ ನಮ್ಮಮ್ಮನಿಗೆ ಜುಡಿಯೋ ನೋಡಬೇಕು ಅಂತ ಇಷ್ಟ. ಅಂದರೆ ಅವರು ಬೆಂಗಳೂರಲ್ಲಿ ಇರೋ ಜುಡಿಯೋ 2 ಬ್ರಾಂಚ್ ನೋಡಿದ್ದಾರೆ. ಸೊ ಇಲ್ಲಿ ಚಿತ್ರದುರ್ಗದಲ್ಲಿ ಜುಡಿಯೋ ನೋಡಿಲ್ಲ, ನಾನು ಕೂಡ ನೋಡಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಇದೆರಡು ನೆಕ್ಸ್ಟ್ ಪ್ಲ್ಯಾನ್ ಇಟ್ಕೊಳ್ಳೋಣ ಅಂತೇಳಿ ಈ ಸಲ ಜುಡಿಯೋಗೆ ಹೋಗ್ತಾ ಇದ್ದೀವಿ. ಜುಡಿಯೋದಲ್ಲಿ ಏನೇನು ಚೆನ್ನಾಗಿರುತ್ತೆ ಅಂತ ನೋಡೋಣ. ಬೆಂಗಳೂರಲ್ಲಿ ನೋಡಿದ್ದೀನಿ ನಾನು, ಇಲ್ಲಿ ನೋಡಿಲ್ಲ ನಾನು. ತುಂಬ ದಿನ ಆದರೂ ಕೂಡ ಹೋಗೋಕ್ಕಾಗಿಲ್ಲ. ಸೊ ಈ ಸಲ ಹೋಗ್ತಾ ಇದ್ದೀವಿ. ಪರ್ಟಿಕ್ಯುಲರಾಗಿ ಶಾಪಿಂಗ್ ಮಾಡಲೇಬೇಕು ಅನ್ನೋ ರೀಸನ್ ಏನೂ ಇರಲಿಲ್ಲ, ನಮ್ಮ ಮೈಂಡ್ ಕೂಡ ಇರಲಿಲ್ಲ. ಸೊ ಸಡನ್ ಪ್ಲ್ಯಾನ್ ಆಯಿತು ಇದು ಹೋಗೋಣ ಅಂತ ಹೇಳಿ. ಹಾಗಾಗಿ ನೋಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ನಿಯರಾಗಿ ನನಗೆ ಸ್ವಲ್ಪ, ಅಂದರೆ ಈ ಟೈಮಲ್ಲಿ ನನಗೆ ಸ್ವಲ್ಪ ಬಟ್ಟೆಗಳು ತಗೊಳ್ಳೋ ಅವಶ್ಯಕತೆ ಇತ್ತು. ಆದರೆ ಈಗ ತಗೋತೀವಿ, ಇಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಸೊ ಒಳಗೋಗಿ ನೋಡೋಣ ಬನ್ನಿ. ನೋಡಿ ಹೋದ ತಕ್ಷಣವೇ ನಮಗೆ ಸೆನ್ಸರ್ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇದೆ. ಅದರಲ್ಲಿ ಇಲ್ಲಿ ಬಂದ ತಕ್ಷಣ ನಮಗೆ ಯಾವ್ದು ಬೇಕೋ ಅದರ್ ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಆಗಿಬಿಡೋಣ ಅಂತೇಳಿ ಅವ್ನಿಗೇನು ಬೇಕೋ ಅದನ್ನು ಅವ್ನು ನೋಡೋಕೆ ಹೋಗ್ತಾ ಇದ್ದಾರೆ. ಸೊ ನನಗೇನು ಬೇಕೋ ಹಾಗೆ ಮನೆಗೆ ಏನಾದರೂ ಥಿಂಗ್ಸ್, ಮನೆಗೆ ಮೀನ್ಸ್ ನನ್ನ ತಮ್ಮನಿಗೆ ಇನ್ನೊಬ್ಬನಿದ್ದಾನೆ. ಸೊ ಅವನಿಗೆ ಏನಾದರೂ ಐಟಮ್ಸ್ ಬೇಕಿದ್ದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ಇದರಲ್ಲೊಂದು ದೊಡ್ಡ ಕಾಮಿಡಿ ಏನು ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಈ ಥರ ಅಕ್ಸೆಸರೀಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಇದು. ಈ ರೇಟ್ಗೆ ಇದು ವರ್ತ್ ಅನಿಸುತ್ತೆ ನನಗೆ. ಅಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತಲ್ವ. ಸೊ ಇಲ್ಲಿ ನೈಲ್ ಪಾಲಿಶ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದ್ವು. ನಮ್ಮನಿಗೆ ನೈಲ್ ಪಾಲಿಶ್ ಸ್ವಲ್ಪ ಬೇಕಿತ್ತು.
ಅಂದ್ರೆ ನಮ್ಮನ ಹತ್ರ ಆಲ್ರೆಡಿ ಒಂದು 5 ಕಲರ್ಸ್ ಇದೆ, ಅದು ನಾನೇ ತಂದ್ಕೊಟ್ಟಿದ್ದು. ಸೊ ಅದನ್ನ ಬಿಟ್ಟು ರಿಮೈನಿಂಗ್ ಬೇರೆ ಕಲರ್ಸ್ ಯಾವ್ದು ಇರುತ್ತೋ ಅದನ್ನ ನೋಡೋಣ. ಬರೀ ಅದನ್ನೇ ರಿಪೀಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಬೇರೆ ತಗೋ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ನೋಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಈ ನೈಲ್ ಪಾಲಿಶ್ ನೋಡಿದ್ರು, ಅದರ ರೇಟ್ ನೋಡಿ ನಮ್ಮೂರಲ್ಲಿ 10 ರೂಪಾಯಿಗೆ ಒಂದು ನೈಲ್ ಪಾಲಿಶ್ ಬರ್ತಾ ಇತ್ತು. ಇದಕ್ಕೆ ಇಷ್ಟೊಂದಾ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನಾನು ಚೈಲ್ಡ್ಹುಡ್ ಅಲ್ಲಿ ಇರುವಾಗ ಕೂಡ ಅಷ್ಟೇ, ಜಾತ್ರೆಲೆಲ್ಲ 10 ರೂಪಾಯಿಗೆ ಒಂದು ನೈಲ್ ಪಾಲಿಶ್ ಸಿಗ್ತಾ ಇತ್ತು ಗೊತ್ತಾ. ಅದನ್ನ ಎಷ್ಟು ಕಲರ್ಸ್ ಕಲೆಕ್ಷನ್ಸ್ ಮಾಡಿ ಅದ್ರ ಮೇಲೆ ಡಿಸೈನ್ ಮಾಡ್ಕೋತಿದ್ವಿ ಅವಾಗ ಚೈಲ್ಡ್ಹುಡ್ ಅಲ್ಲಿ. ಅದೊಂಥರ ಮೆಮೊರೀಸ್. ಈಗ 10 ರುಪೀಸ್ಗೆ ಒಂದು ಟೀನೂ ಬರಲ್ಲ ನೈಲ್ ಪಾಲಿಶ್ ಅಲ್ಲಿಂದ ಕೊಡ್ತಾರೆ ಅಲ್ವಾ. ಈಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ನೋಡಿ. ನೆಕ್ಸ್ಟ್ ಡೇ ನನ್ನ ತಮ್ಮ RX-ನೇ ತಗೊಂಡೋಗ್ಬೇಕು ಡ್ಯೂಟಿಗೆ ಅಂತ ಹೇಳಿ RX-ನ ಸರಿ ಮಾಡ್ಕೊಡ್ತಾ ಇದ್ದಾನೆ ಇನ್ನೊಬ್ನು. ಆದ್ಮೇಲೆ ವ್ಲಾಗ್ ಮಾಡಿರೋದ್ರಿಂದ ಏನೇನು ಹೇಳಬೇಕು ಏನೇನು ಮಾತಾಡಬೇಕು ಅಂತಾನೆ ನನಗೆ ಕನ್ಫ್ಯೂಷನ್ ಆಗೋಗಿದೆ. ಸೊ ಎನಿವೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸದಾ ನನ್ನ ಮೇಲೆ. ಆದಷ್ಟು ಬೇಗ ನಾನು ಡೈಲಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋದಕ್ಕೆ, ಅಪ್ಡೇಟ್ ಮಾಡೋದಕ್ಕೆ, ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಐ ಲವ್ ಯು. ಬಾಯ್.